ನಮಸ್ಕಾರ ಸ್ನೇಹಿತರೆ, ಪಾರಾಮ್ ಸ್ಟಡಿ ಹಬ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಎಕ್ಸಾಮ್ಸ್ಗೆ ಕೆಲವು ಉಪಯುಕ್ತ GK ಕ್ವಶನ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ನೋಡೋದಾದರೆ ಭಾರತದ ರಾಜಧಾನಿ ಯಾವುದು? ಭಾರತದ ರಾಜಧಾನಿ ನವದೆಹಲಿ. ಇನ್ನು ಎರಡನೇದು, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿರುತ್ತೆ. ಇನ್ನು ನೆಕ್ಸ್ಟ್ ಮೂರನೇದು, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದರೆ ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲಾಗಿರುತ್ತೆ ಇದಕ್ಕೆ. ಇನ್ನೆಷ್ಟು ನಾಲ್ಕನೇ ಕ್ವಶನು, ಭಾರತದ ರಾಷ್ಟ್ರೀಯ ಹೂವು. ಭಾರತದ ರಾಷ್ಟ್ರೀಯ ಹೂವು ಯಾವುದಪ್ಪ ಅಂತಂದರೆ ಕಮಲ. ಇನ್ನು ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಯಾವ ಹಣ್ಣು ಅಂತಂದರೆ ಮಾವು. ಇನ್ನು ಭಾರತದ ರಾಷ್ಟ್ರೀಯ ನದಿ. ಭಾರತದ ರಾಷ್ಟ್ರೀಯ ನದಿ ಯಾವುದು ಅಂತ ಕೇಳಿದರೆ ರಾಷ್ಟ್ರೀಯ ನದಿ ಗಂಗಾ ನದಿ. ಇನ್ನೆಷ್ಟು ಏಳನೇ ಕ್ವಶನು, ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಆಗಿರುತ್ತೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಗೀತೆಯನ್ನು ಬರೆದವರು ಯಾರು? ಭಾರತದ ರಾಷ್ಟ್ರೀಯ ಗೀತೆ ಬರೆದವರು ಯಾರು ಅಂತ ಕೇಳಿದರೆ ಇಲ್ಲಿ ಆನ್ಸರು ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ. ಇನ್ನು ಒಂಬತ್ತನೇದು, ಭಾರತದ ರಾಷ್ಟ್ರೀಯ ಗೀತೆಯ ಅವಧಿ ಎಷ್ಟು ಅಂತ ಕೇಳಿದರೆ ರಾಷ್ಟ್ರೀಯ ಗೀತೆಯ ಅವಧಿ 52 ಸೆಕೆಂಡ್ಗಳು, 52 ಸೆಕೆಂಡ್ಸ್. ಇನ್ನೆಷ್ಟು, ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಭಾರತ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಅಂತ ಕೇಳಿದರೆ ಎಷ್ಟು ಬಣ್ಣಗಳು ಅಂತಂದರೆ 3 ಬಣ್ಣಗಳು. ಭಾರತದ ಮೊದಲ ಪ್ರಧಾನಿ ಯಾರು? ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಆಗಿರುತ್ತಾರೆ. ಇನ್ನೆಷ್ಟು, ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿಯವರು. ಇನ್ನು ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಆಗಿರುತ್ತೆ ಭಾರತದ್ದು. ಇನ್ನು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ಆಗಿರುತ್ತೆ. ಇನ್ನೆಷ್ಟು, ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಭಾರತದ ಅತಿ ಚಿಕ್ಕ ರಾಜ್ಯ, ದೊಡ್ಡ ರಾಜ್ಯ ರಾಜಸ್ಥಾನ, ಚಿಕ್ಕ ರಾಜ್ಯ ಗೋವಾ. ಚಿಕ್ಕ ರಾಜ್ಯ ಯಾವುದು? ಗೋವಾ ಆಗಿರುತ್ತೆ.